नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। खबर कर्नाटक से है, जहां विधायक महेश तेंगिनकाई ने आरोप लगाया कि कांग्रेस सरकार की अल्पसंख्यक तुष्टीकरण की राजनीतिक नीति के कारण राज्य में दंगे बढ़ रहे हैं और सरकार खुद समस्याएं पैदा कर रही है। पत्रकारों से बातचीत करते हुए उन्होंने कहा कि जब प्रदेश में कानून व्यवस्था खराब हो गई है तब दंगे हो रहे हैं। अगर वह मंगलोर में मुस्लिम समुदाय द्वारा ईद मिलाद के जुलूस के मुद्दे को चुनौती देती है तो इससे विरोधी भड़क जाएंगे, इससे दंगे फसाद होते हैं। अगर राज्य में कानून व्यवस्था दुरुस्त होती तो ऐसी घटना न होती। सरकार को अल्पसंख्यकों का तुष्टीकरण बंद करना चाहिए। प्रदेश में एक के बाद एक दंगे हो रहे हैं, इसके बावजूद सरकार नहीं जागी है। उन्होंने कहा कि पुलिस पर बेवजह जुल्म और दबाव नहीं डालना चाहिए। पुलिस को स्वतंत्र शक्तियां दी जानी चाहिए और सरकार को दंगाइयों और उपद्रवियों के खिलाफ सख्त कार्रवाई करनी चाहिए। ನೋಡಿ, ಇವತ್ತು ಒಟ್ಟು ರಾಜ್ಯದ ಘಟನಾವಳಿಗಳನ್ನು ನಾವು ನೋಡಿದಾಗ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣದ ಕಾರಣಕ್ಕಾಗಿ ರಾಜ್ಯದಲ್ಲಿ ಸಮಸ್ಯೆಗಳನ್ನು ಸ್ವತಃ ಸರ್ಕಾರನೇ ತಂದು ಒಡ್ಕೊಳ್ತಾ ಇರತಕ್ಕಂಥ ಮಾಹಿತಿಗಳೆಲ್ಲವೂ ಕೂಡ ಬರ್ತಾವೆ. ಮಂಡ್ಯದ ಪಾಂಡವಪುರದಲ್ಲಾಗಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೋಡಿದಾಗ ಇವತ್ತು ಯಾಕೆ ಈ ರೀತಿಯಾದಂಥ ಅಲ್ಪಸಂಖ್ಯಾತರು ಕೂಡ ಅವ್ರ ಮೇಲೆ ಸವಾಲು ಹಾಕ್ತಕ್ಕಂಥ ಕೆಲಸವನ್ನು ಇದೇ ನೆಸೆಸಿಟಿ ಇರ್ತಿರ್ಲಿಲ್ಲ. ಅವ್ರ ಪಾಡಿಗೆ ಅವ್ರ ಕಾರ್ಯಕ್ರಮ ಮಾಡ್ತಾರೆ, ಇವ್ರ ಪಾಡಿಗೆ ಇವ್ರ ಕಾರ್ಯಕ್ರಮ ಮಾಡ್ಕೊಂಡು ಹೋಗುವಂಥದ್ದಾಗ. ಆದರೆ ವಿನಾಕಾರಣ ಈ ರೀತಿಯಾದಂಥ ಸವಾಲುಗಳನ್ನು ಹಾಕುವಂಥದ್ದು ಮಾಡಿದಾಗ ಡೆಫಿನೆಟ್ಲಿ ಆ ಕಡೆ ಇನ್ನೊಂದು ಕಡೆ ಇದ್ದವರು ರೊಚ್ಚಿಗೆ ಹೇಳ್ತಕ್ಕಂಥ ಸಂಗತಿಗಳು ನಡೀತವೆ. ಇವಕ್ಕೆಲ್ಲವಕ್ಕೂ ಸರ್ಕಾರ ಕಾನೂನು ಸುವ್ಯವಸ್ಥೆ ಯಾವಾಗ ಹದಗೆಟ್ಟಿರ್ತದೆ ಅವಾಗ ಈ ರೀತಿಯಾದಂಥ ಸಮಸ್ಯೆಗಳು ಎದ್ದು ಬರುವಂಥದ್ದು ಆಗ್ತಾ ಇದೆ, ಕಂಡು ಬರ್ತಕ್ಕಂಥದ್ದು ಆಗ್ತಾ ಇದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಈ ನಿಮ್ಮ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನು ಬಂದ್ ಮಾಡಿರಿ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ. ಅವರೆಲ್ಲವನ್ನು ಕೂಡ ತಹಬದಿಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವಿನಾಕಾರಣ ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಪ್ರೆಷರ್ ಮಾಡಿ ಈ ರೀತಿಯಾದಂಥ ಘಟನಾವಳಿಗೆ ಈಗ ಸಂಘದ ಕಾರ್ಯಾಲಯ ಎಂದೂ ಕೂಡ ಶಿಸ್ತನ್ನು ಕಲಿಸಂಗಿಲ್ಲ. ಯಾವಾಗಲೂ ಸಂಘದ ಕಾರ್ಯಾಲಯದಲ್ಲಿ ಏನೇ ಇದ್ರೂ ಕೂಡ ಶಿಸ್ತನ್ನು ಕಲಿಸ್ತಾರ, ಯಾವ ರೀತಿಯಾಗಿ ಹೊಂದ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕಲಿಸ್ತಾರ. ಪ್ರತಿಯೊಂದು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ವಿನಾಕಾರಣ ಸಂಘದ ಕಾರ್ಯಾಲಯದಲ್ಲಿ ಹೋಗಿ ಅಲ್ಲಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇದು ಸರಿಯಲ್ಲ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾವುದೇ ಹಿಂದೂಪರ ಸಂಘಟನೆಗಳಲ್ಲಿ ಸಂಘದ ಕಾರ್ಯಾಲಯದಲ್ಲಿ ಈ ರೀತಿಯಾದ ವಿಧ್ವಂಸಕ ಕೃತ್ಯಕ್ಕೆ ಎಂದೂ ಕೂಡ ಅದಕ್ಕೆ ಸಪೋರ್ಟ್ ಮಾಡುವಂಥ ಪ್ರಶ್ನೆನೇ ಇಲ್ಲ. ಯಾವುದೇ ನೀವು ಎಲ್ಲಿ ಕ್ಲಾರಿಫೈ ಮಾಡಿದ್ರು, ವೆರಿಫಿಕೇಶನ್ ಮಾಡಿದ್ರು ಅದರಲ್ಲಿ ಭಾಳ ಸ್ಪಷ್ಟತೆ ಇದೆ. ಆದರೆ ಇವತ್ತು ಅಲ್ಪಸಂಖ್ಯಾತರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೀವು ಚರ್ಚೆ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಅರ್ಥ ಮಾಡ್ಕೋಬೇಕು. ಯಾರು ಗಲಭೆಕೋರು ಇದ್ದಾರೆ, ಗಲಭೆಗೆ ಪುಷ್ಟಿ ಕೊಡೋರು ಯಾರು, ಗಲಭೆಯನ್ನು ಮಾಡಲಾರ್ದು ನೋಡ್ಕೊಳ್ಳೋಂಥವ್ರು ಯಾರು ಅನ್ನೋಂಥದ್ದು ಸರ್ಕಾರಕ್ಕೆ ಸ್ಪಷ್ಟತೆ ಇರಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತೀವಿ.